ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಣಾಹಣಿ ಅಂತಿಮ ಹಂತಕ್ಕೆ ಬಂದಿದೆ. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡುವ ಮೂಲಕ ಧಾರವಾಡ ಪೀಠ, ಹೈಕೋರ್ಟ್ನ ಧಾರವಾಡ ಪೀಠ ರಮೇಶ್ ಕತ್ತಿಗೆ ಶಾಕ್ ನೀಡಿತ್ತು. ಈಗ ಅದರ ವಿರುದ್ಧ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ, ಬೆಂಗಳೂರು ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ. ಮೀಸೆ ತಿರುವುದ್ಯಾರು, ಗೆದ್ದು ಬೀಗೋರ್ಯಾರು? ರಾಜ್ಯ ರಾಜಕೀಯತೆ ಒಂದು ತೂಕವಾದರೆ ಬೆಳಗಾವಿ ಜಿಲ್ಲೆ ಪಾಲಿಟಿಕ್ಸ್ ಒಂದು ತೂಕ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಸಾವುಕಾರ್ ವರ್ಸಸ್ ಸಾವುಕಾರ್ ಜಿದ್ದು ಜೋರಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಗೆಲುವಿಗೆ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ರಾಯಭಾಗದ ಪಾಟೀಲ್ ಕುಟುಂಬ ಸೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡಲು ನಿರ್ಧರಿಸಿದೆ. ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ 7 ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ. ಬಹುಮತ ಸಾಬೀತಿಗೆ ಇನ್ನೆರಡು ಸ್ಥಾನಗಳನ್ನು ಜಾರಕಿಹೊಳಿ ಬ್ರದರ್ಸ್ ಗೆಲ್ಲಿಸಬೇಕಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿತ್ತು. ಧಾರವಾಡ ಹೈಕೋರ್ಟ್ ಪ್ರಶ್ನಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬೆಗ್ ರಿಲೀಫ್ ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕೆಂದು ಆದೇಶವನ್ನು ಹೊರಡಿಸಿದೆ. ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಎಲ್ಲರಿಗೂ ಇವತ್ತು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ ಈ ಚುನಾವಣೆಯನ್ನು ಜರುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಕ್ಕೆ ಡಿಸಿಸಿ ದಂಗಲ್ನಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯುತ್ತಿದ್ದಂತಹ ಅವಿರೋಧ ಆಯ್ಕೆಗೆ ಸಾಹುಕಾರರು ತಣ್ಣೀರು ಎರಚಿದ್ದು ಕುಟುಂಬಗಳ ಸ್ವಪ್ರತಿಷ್ಠೆ ಹೆಚ್ಚಾಗಿದೆ. ಒಂದು ಕಡೆ ಜಾರಕಿಹೊಳಿ ಸಹೋದರರು ಮತ್ತು ಇನ್ನೊಂದು ಕಡೆಗೆ ಸವದತ್ತಿ ಕತ್ತಿ ಟೀಮ್ ಪೈಪೋಟಿ ಮಾಡುತ್ತಿದೆ. ಸಾಹುಕಾರರ ಮಧ್ಯೆ ಗೆದ್ದು ಬೀಗೋದ್ಯಾರು, ಗೆದ್ದು ಮೀಸೆ ತಿರುವವರ್ಯಾರು ಅನ್ನೋದು ಮತದಾರರು ತೀರ್ಮಾನವನ್ನ ಮಾಡಲಿದ್ದಾರೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಣಾಹಣಿ ಅಂತಿಮ ಹಂತಕ್ಕೆ ಬಂದಿದೆ. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡುವ ಮೂಲಕ ಧಾರವಾಡ ಪೀಠ, ಹೈಕೋರ್ಟ್ನ ಧಾರವಾಡ ಪೀಠ ರಮೇಶ್ ಕತ್ತಿಗೆ ಶಾಕ್ ನೀಡಿತ್ತು. ಈಗ ಅದರ ವಿರುದ್ಧ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ, ಬೆಂಗಳೂರು ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ. ಮೀಸೆ ತಿರುವುದ್ಯಾರು, ಗೆದ್ದು ಬೀಗೋರ್ಯಾರು? ರಾಜ್ಯ ರಾಜಕೀಯತೆ ಒಂದು ತೂಕವಾದರೆ ಬೆಳಗಾವಿ ಜಿಲ್ಲೆ ಪಾಲಿಟಿಕ್ಸ್ ಒಂದು ತೂಕ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಸಾವುಕಾರ್ ವರ್ಸಸ್ ಸಾವುಕಾರ್ ಜಿದ್ದು ಜೋರಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಗೆಲುವಿಗೆ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ರಾಯಭಾಗದ ಪಾಟೀಲ್ ಕುಟುಂಬ ಸೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡಲು ನಿರ್ಧರಿಸಿದೆ. ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ 7 ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ. ಬಹುಮತ ಸಾಬೀತಿಗೆ ಇನ್ನೆರಡು ಸ್ಥಾನಗಳನ್ನು ಜಾರಕಿಹೊಳಿ ಬ್ರದರ್ಸ್ ಗೆಲ್ಲಿಸಬೇಕಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿತ್ತು. ಧಾರವಾಡ ಹೈಕೋರ್ಟ್ ಪ್ರಶ್ನಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬೆಗ್ ರಿಲೀಫ್ ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕೆಂದು ಆದೇಶವನ್ನು ಹೊರಡಿಸಿದೆ. ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಎಲ್ಲರಿಗೂ ಇವತ್ತು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ
ಈ ಚುನಾವಣೆಯನ್ನು ಜರುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಕ್ಕೆ ಡಿಸಿಸಿ ದಂಗಲ್ನಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯುತ್ತಿದ್ದಂತಹ ಅವಿರೋಧ ಆಯ್ಕೆಗೆ ಸಾಹುಕಾರರು ತಣ್ಣೀರು ಎರಚಿದ್ದು ಕುಟುಂಬಗಳ ಸ್ವಪ್ರತಿಷ್ಠೆ ಹೆಚ್ಚಾಗಿದೆ. ಒಂದು ಕಡೆ ಜಾರಕಿಹೊಳಿ ಸಹೋದರರು ಮತ್ತು ಇನ್ನೊಂದು ಕಡೆಗೆ ಸವದತ್ತಿ ಕತ್ತಿ ಟೀಮ್ ಪೈಪೋಟಿ ಮಾಡುತ್ತಿದೆ. ಸಾಹುಕಾರರ ಮಧ್ಯೆ ಗೆದ್ದು ಬೀಗೋದ್ಯಾರು, ಗೆದ್ದು ಮೀಸೆ ತಿರುವವರ್ಯಾರು ಅನ್ನೋದು ಮತದಾರರು ತೀರ್ಮಾನವನ್ನ ಮಾಡಲಿದ್ದಾರೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಣಾಹಣಿ ಅಂತಿಮ ಹಂತಕ್ಕೆ ಬಂದಿದೆ. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡುವ ಮೂಲಕ ಧಾರವಾಡ ಪೀಠ, ಹೈಕೋರ್ಟ್ನ ಧಾರವಾಡ ಪೀಠ ರಮೇಶ್ ಕತ್ತಿಗೆ ಶಾಕ್ ನೀಡಿತ್ತು. ಈಗ ಅದರ ವಿರುದ್ಧ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ, ಬೆಂಗಳೂರು ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ. ಮೀಸೆ ತಿರುವುದ್ಯಾರು, ಗೆದ್ದು ಬೀಗೋರ್ಯಾರು? ರಾಜ್ಯ ರಾಜಕೀಯತೆ ಒಂದು ತೂಕವಾದರೆ ಬೆಳಗಾವಿ ಜಿಲ್ಲೆ ಪಾಲಿಟಿಕ್ಸ್ ಒಂದು ತೂಕ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಸಾಹುಕಾರ್ ವರ್ಸಸ್ ಸಾಹುಕಾರ್ ಜಿದ್ದು ಜೋರಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಗೆಲುವಿಗೆ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ರಾಯಭಾಗದ ಪಾಟೀಲ್ ಕುಟುಂಬ ಸೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡಲು ನಿರ್ಧರಿಸಿದೆ. ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ 7 ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ. ಬಹುಮತ ಸಾಬೀತಿಗೆ ಇನ್ನೆರಡು ಸ್ಥಾನಗಳನ್ನು ಜಾರಕಿಹೊಳಿ ಬ್ರದರ್ಸ್ ಗೆಲ್ಲಿಸಬೇಕಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿತ್ತು. ಧಾರವಾಡ ಹೈಕೋರ್ಟ್ ಪ್ರಶ್ನಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬೆಗ್ ರಿಲೀಫ್ ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕೆಂದು ಆದೇಶವನ್ನು ಹೊರಡಿಸಿದೆ. ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ಜರುಗ್ತಾ ಇದೆ. ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ ಈ ಚುನಾವಣೆಯನ್ನು ಜರುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಕ್ಕೆ ಡಿಸಿಸಿ ದಂಗಲ್ನಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯುತ್ತಿದ್ದಂತಹ ಅವಿರೋಧ ಆಯ್ಕೆಗೆ ಸಾಹುಕಾರರು ತಣ್ಣೀರು ಎರಚಿದ್ದು ಕುಟುಂಬಗಳ ಸ್ವಪ್ರತಿಷ್ಠೆ ಹೆಚ್ಚಾಗಿದೆ. ಒಂದು ಕಡೆ ಜಾರಕಿಹೊಳಿ ಸಹೋದರರು ಮತ್ತು ಇನ್ನೊಂದು ಕಡೆಗೆ ಸವದತ್ತಿ ಕತ್ತಿ ಟೀಮ್ ಪೈಪೋಟಿ ಮಾಡುತ್ತಿದೆ. ಸಾಹುಕಾರರ ಮಧ್ಯೆ ಗೆದ್ದು ಬೀಗೋದ್ಯಾರು, ಗೆದ್ದು ಮೀಸೆ ತಿರುವವರ್ಯಾರು ಅನ್ನೋದು ಮತದಾರರು ತೀರ್ಮಾನವನ್ನ ಮಾಡಲಿದ್ದಾರೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಣಾಹಣಿ ಅಂತಿಮ ಹಂತಕ್ಕೆ ಬಂದಿದೆ. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡುವ ಮೂಲಕ ಧಾರವಾಡ ಪೀಠ, ಹೈಕೋರ್ಟ್ನ ಧಾರವಾಡ ಪೀಠ ರಮೇಶ್ ಕತ್ತಿಗೆ ಶಾಕ್ ನೀಡಿತ್ತು. ಈಗ ಅದರ ವಿರುದ್ಧ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ, ಬೆಂಗಳೂರು ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದ್ದಂತಹ ರಮೇಶ್ ಕತ್ತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ. ಮೀಸೆ ತಿರುವುದ್ಯಾರು, ಗೆದ್ದು ಬೀಗೋರ್ಯಾರು? ರಾಜ್ಯ ರಾಜಕೀಯತೆ ಒಂದು ತೂಕವಾದರೆ ಬೆಳಗಾವಿ ಜಿಲ್ಲೆ ಪಾಲಿಟಿಕ್ಸ್ ಒಂದು ತೂಕ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಸಾಹುಕಾರ್ ವರ್ಸಸ್ ಸಾಹುಕಾರ್ ಜಿದ್ದು ಜೋರಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಗೆಲುವಿಗೆ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ರಾಯಭಾಗದ ಪಾಟೀಲ್ ಕುಟುಂಬ ಸೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡಲು ನಿರ್ಧರಿಸಿದೆ. ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ 7 ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ. ಬಹುಮತ ಸಾಬೀತಿಗೆ ಇನ್ನೆರಡು ಸ್ಥಾನಗಳನ್ನು ಜಾರಕಿಹೊಳಿ ಬ್ರದರ್ಸ್ ಗೆಲ್ಲಿಸಬೇಕಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿತ್ತು. ಧಾರವಾಡ ಹೈಕೋರ್ಟ್ ಪ್ರಶ್ನಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬೆಗ್ ರಿಲೀಫ್ ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕೆಂದು ಆದೇಶವನ್ನು ಹೊರಡಿಸಿದೆ. ಸ್ಟೇಯನ್ನು
ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಚುನಾವಣೆ ಜರುಗ್ತಾ ಇದೆ. ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಎಲ್ಲರಿಗೂ ಇವತ್ತು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ ಈ ಚುನಾವಣೆಯನ್ನು ಜರುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಕ್ಕೆ ಡಿಸಿಸಿ ದಂಗಲ್ನಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯುತ್ತಿದ್ದಂತಹ ಅವಿರೋಧ ಆಯ್ಕೆಗೆ ಸಾಹುಕಾರರು ತಣ್ಣೀರು ಎರಚಿದ್ದು ಕುಟುಂಬಗಳ ಸ್ವಪ್ರತಿಷ್ಠೆ ಹೆಚ್ಚಾಗಿದೆ. ಒಂದು ಕಡೆ ಜಾರಕಿಹೊಳಿ ಸಹೋದರರು ಮತ್ತು ಇನ್ನೊಂದು ಕಡೆಗೆ ಸವದತ್ತಿ ಕತ್ತಿ ಟೀಮ್ ಪೈಪೋಟಿ ಮಾಡುತ್ತಿದೆ. ಸಾಹುಕಾರರ ಮಧ್ಯೆ ಗೆದ್ದು ಬೀಗೋದ್ಯಾರು, ಗೆದ್ದು ಮೀಸೆ ತಿರುವವರು ಯಾರು ಅನ್ನೋದು ಮತದಾರರು ತೀರ್ಮಾನವನ್ನ ಮಾಡಲಿದ್ದಾರೆ.